ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು 3ನೇ ತರಗತಿಗೆ ಸಂಬಂಧಿಸಿದಂತೆ 4ನೇ ವಿಡಿಯೋ ಆಗಿರುತ್ತೆ. ಇದರಲ್ಲಿ ನಾವು 16ನೇ ಟಾಪಿಕ್ ಏನಿದೆಯಲ್ಲ ಇದನ್ನ ನೋಡ್ತಾ ಹೋಗೋಣ. 5ರಿಂದ 10ರವರೆಗಿನ ಗುಣಾಕಾರ ಮಗ್ಗಿ ಕೋಷ್ಟಕವನ್ನ ರಚಿಸ್ತಾರೆ ನಿತ್ಯ ಜೀವನದಲ್ಲಿ. ಆ ಒಂದು ಸನ್ನಿವೇಶಗಳಲ್ಲಿ ಅದನ್ನ ಅನ್ವಯಿಸ್ತಾರೆ ಅಂತ ಇದೆ. ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಈ ಕೆಳಗಿನ ಪ್ರತಿ ಪ್ರಶ್ನೆಗಳಿಗೆ 4 ಉತ್ತರಗಳನ್ನ ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನ ಗುರುತಿಸಿ. ನೋಡಿ, 6, 12, 18, 24, 30 ಈ ಸಂಖ್ಯೆಗಳು ಕೆಳಗಿನ ಯಾವ ಅಂಕಿಯ ಗುಣಾಕಾರ ಮಗ್ಗಿ ಕೋಷ್ಟಕದಲ್ಲಿ ಬರುತ್ತೆ? ಯಾವ್ದ್ರಲ್ಲಿ ಬರುತ್ತೆ? ದಟ್ ಈಸ್ 6ನೇ ಮಗ್ಗಿಯಲ್ಲಿ ಬರುತ್ತೆ, ಹೌದಲ್ವಾ? ಕೆಳಗಿನ ಗುಣಾಕಾರ ಮಗ್ಗಿ ಕೋಷ್ಟಕದಲ್ಲಿ ಖಾಲಿ ಜಾಗದಲ್ಲಿ ಬರುವಂತಹ ಸಂಖ್ಯೆಗಳನ್ನ ಕ್ರಮವಾಗಿ ಹೇಳಿ ಅಂತ ಇದೆ. 8 1 8, 8 2 16, 8 3 ಎಷ್ಟು? 24. ಇಲ್ಲೆಷ್ಟು ಬರ್ಬೇಕು? 48 ಬರ್ಬೇಕು. ಸೊ ಸರಿಯಾದಂತ ಆಯ್ಕೆ ಯಾವುದು? ದಟ್ ಇಸ್ ಆಪ್ಷನ್ ಬಿ. ಇನ್ನು 3ನೇ ಪ್ರಶ್ನೆ, 9 4 ಎಷ್ಟು? ದಟ್ ಇಸ್ 36, ಹೌದಲ್ವಾ? ಸೊ ಸರಿಯಾದಂತ ಆಯ್ಕೆ ಆಪ್ಷನ್ ಸಿ. 6 into is equal to 42 ಖಾಲಿ ಜಾಗದಲ್ಲಿ ಬರುವಂತಹ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. 6 7s 42. ಸೊ ಆಪ್ಷನ್ ಈಸ್ ಡಿ. ಒಂದು ಮೈಸೂರು ಪಾಕಿನ ಬೆಲೆ 8 ರೂಪಾಯಿ ಆದ್ರೆ ಅಂತ 8 ಮೈಸೂರು ಪಾಕ್ಗಳನ್ನ ನಾವು ತಗೊಂಡಾಗ ಅದರ ಒಟ್ಟು ಬೆಲೆ ಎಷ್ಟಾಗುತ್ತೆ ಅಂತ ಕೇಳಿದರೆ 8 8 64. ಸೊ ಸರಿಯಾದಂತ ಆಯ್ಕೆ ದಟ್ ಇಸ್ 64 ರೂಪಾಯಿ. ಒಂದು ಶಾಲೆಯಲ್ಲಿ 1ರಿಂದ 7 ತರಗತಿಗಳಿದ್ದು 1ರಿಂದ 7 ತರಗತಿಗಳು ಇದಾವೆ. ಪ್ರತಿ ತರಗತಿಯಲ್ಲೂ ಕೂಡ 9 ವಿದ್ಯಾರ್ಥಿಗಳಿದ್ದಾರೆ. ಆ ಒಂದು ಶಾಲೆಯಲ್ಲಿ ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ನೋಡಿ. 1ನೇ ಕ್ಲಾಸಲ್ಲೂ 9 ಜನ ಇದ್ದಾರೆ, 2ನೇ ಕ್ಲಾಸಲ್ಲೂ 9 ಜನ ಇದ್ದಾರೆ, 3ನೇ ಕ್ಲಾಸಲ್ಲೂ 9 ಜನ ಇದ್ದಾರೆ, 4ನೇ ಕ್ಲಾಸಲ್ಲೂ 9 ಜನ ಇದ್ದಾರೆ, 5ನೇ ಕ್ಲಾಸಲ್ಲೂ 9 ಜನ ಇದ್ದಾರೆ, 6ನೇ ತರಗತಿಲೂ 9 ಜನ ಇದ್ದಾರೆ, 7ನೇ ತರಗತಿಲೂ 9 ಜನ ಇದ್ದಾರೆ. ಸೊ 9 into 7 ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ? 63 ಸಿಗುತ್ತೆ. ಸೊ ಸರಿಯಾದಂತ ಆಯ್ಕೆ 63. ಇನ್ನು ಯಾವ ಅಂಕಿಯ ಗುಣಾಕಾರ ಮಗ್ಗಿಯ ಕೋಷ್ಟಕವನ್ನ ಇದು ಸೂಚಿಸುತ್ತೆ ಅಂತ ಇದೆ. ದಟ್ ಇಸ್ ಇಲ್ಲಿ ಎಷ್ಟಿದೆ? 1 2 3 4 5 6. ಇಲ್ಲಿ ಎಷ್ಟಿದೆ? ಇಲ್ಲಿ 6 ಮತ್ತೆ ರಿಪೀಟ್ ಆಗ್ತಾ ಹೋಗ್ತಾ ಇದೆ. ಸೊ ಇದು 6 2s, ಇದು 6 3s, ಇದು 6 4s. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಇಸ್ 6. 8 4 ಎಷ್ಟು? ಈ ಹೇಳಿಕೆಗೆ ಸಹ ಸಂಬಂಧ ಹೊಂದಿದಂತಹ ಸಂಖ್ಯೆ ಯಾವುದು ಅಂತ ಹೇಳಿ. ದಟ್ ಈಸ್ 32. 8 4s 32. ಮುಂದಿನ ಒಂದು ಟಾಪಿಕ್ ಬಂದು 17ನೇ ಟಾಪಿಕ್ ನೋಡಿ. 0 ಬಳಕೆಯ ನಿಯಮಗಳನ್ನ ಸಂಕಲನ, ವ್ಯವಕಲನ, ಗುಣಾಕಾರ ಕ್ರಿಯೆಗಳಲ್ಲಿ ಅನ್ವಯಿಸ್ತಾರೆ ಅಂತ ಇದೆ. ನೋಡಿ, 909 ಹಾಗೂ 700 ಈ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದರೆ ಅವೆರಡನ್ನ ನಾವು ಆಡ್ ಮಾಡಿದಾಗ ನಮ್ಗೆ ಬರುವಂತದ್ದೇನು ಅಂತ ಹೇಳಿದ್ರೆ 1609. ಓಕೆ. ರವಿಯ ಬಳಿ 400 ರೂಪಾಯಿ ಇದೆ, 366 ರೂಪಾಯಿ ಖರ್ಚಾದ್ರೆ ಅವನಂತ್ರ ಉಳಿಯುವಂತ ಹಣ ಎಷ್ಟು ಅಂತ ಕೇಳಿದರೆ ಅವನ ಹತ್ರ ಉಳಿಯುವಂತದ್ದು 44 ರೂಪಾಯಿ. 450 ಈ ಸಂಖ್ಯೆಯನ್ನ 0ಯಿಂದ ಗುಣಿಸಿದಾಗ ಬರುವಂತಹ ಗುಣಲಬ್ಧ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಯಾವುದೇ ಒಂದು ಸಂಖ್ಯೆಯಿಂದ ನಾವು 0ಯಿಂದ ಗುಣಿಸಿದಾಗ ಬರುವಂತದ್ದು 0ನೇ ಆಗಿರತ್ತೆ. ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರವನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ. 30ನ್ನ 20ರಿಂದ ಗುಣಿಸಿದಾಗ ಬರುವಂತ ಗುಣಲಬ್ಧ ಎಷ್ಟು? ದಟ್ ಈಸ್ ಎಷ್ಟು? 600. 30 into 20, 3 2s 6 0 0. ಸೊ 600. ಇನ್ನು 10 into 2 ಎಷ್ಟಾಗುತ್ತೆ? 10 into 2 ಎಷ್ಟಾಗುತ್ತೆ? 20 ಆಗುತ್ತೆ. ಇನ್ನು 50 into 0, ದಟ್ ಈಸ್ ಆಲ್ವೇಸ್ 0 ಅಲ್ವಾ? ಮುಂದಿನ ಟಾಪಿಕ್ 18ನೇ ಟಾಪಿಕ್ ನೋಡಿ. 1000ದವರೆಗಿನ ಸಂಖ್ಯಾ ಕೋಷ್ಟಕ, ಗುಣಾಕಾರ ಕೋಷ್ಟಕಗಳಲ್ಲಿ 3 ಅಂಕಿ ಸಂಖ್ಯೆಗಳ ವಿನ್ಯಾಸವನ್ನ ಗಮನಿಸ್ತಾರೆ, ಜೊತೆಗೆ ವಿಸ್ತರಿಸ್ತಾರೆ, ಜೊತೆಗೆ ಸಾಮಾನ್ಯೀಕರಿಸ್ತಾರೆ ಮಕ್ಕಳು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಒಂದು ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ದಟ್ ಈಸ್ 565 ಈ ಸಂಖ್ಯೆಯ ವಿಸ್ತರಣಾ ರೂಪ ಎಷ್ಟು ಅಂತ ಇದೆ. 565 500 ಪ್ಲಸ್ 60 ಪ್ಲಸ್ 5 ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಸರಿಯಾದಂತ ಆಯ್ಕೆ ಯಾವುದು? ಆಪ್ಷನ್ ಸಿ. 900 ಪ್ಲಸ್ ಡ್ಯಾಶ್ ಪ್ಲಸ್ 9 is equal to 999. ಈ ಸಂಖ್ಯೆಯಲ್ಲಿ ಖಾಲಿ ಜಾಗದಲ್ಲಿ ಬರಬೇಕಾದಂತ ಸಂಖ್ಯೆ ಎಷ್ಟು? 999 ಇದೆ. ಇಲ್ಲಿ 900 ಪ್ಲಸ್ 90 ಪ್ಲಸ್ 9 ಏನಾಗುತ್ತೆ? 99 ಆಗುತ್ತೆ. ಸೊ ಇಲ್ಲಿ ಏನ್ ಬರ್ಬೇಕು? 90 ಬರ್ಬೇಕು. ಓಕೆ. 3ನೇ ಪ್ರಶ್ನೆ, ಒಂದು ಸಂಖ್ಯೆಗೆ ಒಂದನ್ನ ಸೇರಿಸೋದ್ರಿಂದ 100 ಬರುತ್ತೆ. ಹಾಗಾದ್ರೆ ಆ ಸಂಖ್ಯೆ ಯಾವುದು? 99ಕ್ಕೆ ನಾವು ಒಂದನ್ನ ಸೇರಿಸಿದ್ರೆ ಅದು 100 ಆಗುತ್ತೆ, ಹೌದಲ್ವಾ? ಇನ್ನು 4ನೇ ಪ್ರಶ್ನೆ, 300 ಪ್ಲಸ್ 30 ಪ್ಲಸ್ 0 ಈ ವಿಸ್ತರಣಾ ಸಂಖ್ಯೆಯನ್ನ ಕೂಡಿಸಿ ಬರೆದಾಗ ಎಷ್ಟಾಗುತ್ತೆ? 330 ಆಗುತ್ತೆ, ಹೌದಲ್ವಾ? ಸರಿಯಾದಂತ ಆಯ್ಕೆ ಆಪ್ಷನ್ ಡಿ.
ಐದನೇ ಪ್ರಶ್ನೆ 900, 925 ಆಮೇಲೆ ಎಷ್ಟು ಬರುತ್ತೆ 950 ಬರ್ಬೇಕು. ಅದಾದ್ಮೇಲೆ 975 ಬರುತ್ತೆ. ಹಾಗಾದ್ರೆ ಖಾಲಿ ಜಾಗದಲ್ಲಿ ಬರುವಂತಹ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 950 ಆಪ್ಷನ್ ಬಿ. 19ನೇ ಒಂದು ಟಾಪಿಕ್ ಬಂದು ಸಮ ಗುಂಪಿನ ವಿಭಜನೆಯ ಅರ್ಥವನ್ನ ವಿವರಿಸ್ತಾರೆ, ಜೊತೆಗೆ ಪುನರಾವರ್ತನೆ ವ್ಯವಕಲನದಿಂದ ಅದನ್ನ ಕಂಡುಕೊಳ್ತಾರೆ ಅಂತ ಇದೆ. ಇದಕ್ಕೆ ಸಂಬಂಧಿಸಿದಂತೆ ಮೊದಲನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ ದಟ್ ಈಸ್ ನಿನ್ನ ಬಳಿ ಇರುವಂತಹ 12 ಗೋಲಿಗಳನ್ನ 3ರಂತೆ ಎಷ್ಟು ಸಮ ಗುಂಪುಗಳಾಗಿ ಮಾಡಬಹುದು ಅಂತ ಇದೆ. ಈಗ ನಿಮ್ಮ ಹತ್ರ ಎಷ್ಟಿದೆ 12 ಗೋಲಿ ಇದೆ, ಅದನ್ನ 3ರಂತೆ ಎಷ್ಟು ಭಾಗಗಳಾಗಿ ಮಾಡಬಹುದು ನೋಡಿ. 6 into 3 3ರಂತೆ 3 ಭಾಗ ಇರ್ಬೇಕಲ್ಲಿ, 3 ಸಮ ಗುಂಪುಗಳನ್ನ ಮಾಡ್ಬೇಕು. ಹಾಗಾದ್ರೆ ಎಷ್ಟು ಗುಂಪುಗಳನ್ನಾಗಿ ಮಾಡಬಹುದು? 3 ಬರ್ಬೇಕು. ಎಲ್ಲರಿಗೂ 3 ಹಂಚಿದ್ರೆ ಯಾವ ತರ ಓಕೆ ಸಮ ಗುಂಪಾಗಿ ಎಷ್ಟು ಮಾಡ್ಬೋದು, ಎಷ್ಟು ಸಮ ಗುಂಪನ್ನ ಮಾಡ್ಬೋದು ಅಂತ ಕೇಳಿದರೆ ದಟ್ ಈಸ್ ಎಷ್ಟು ನೋಡಿ, ಎಷ್ಟು ಮಾಡ್ಬೋದು? 3 ಮಾಡ್ಬೋದು. 3ರಂತೆ ಎಷ್ಟು ಸಮ ಗುಂಪುಗಳನ್ನ ಮಾಡ್ಬೋದು? 3 3 3 ಅಲ್ಲಿಗೆ ಎಷ್ಟಾಯ್ತು? 9 ಆಯ್ತು. 10 12 ಗೋಲಿಗಳನ್ನ ನೋಡಿ, 12 ಗೋಲಿಗಳಿದಾವೆ. ನಮ್ಮ ಬಳಿ ಎಷ್ಟಿದಾವೆ? 12 ಗೋಲಿಗಳಿದಾವೆ. ಅವುಗಳನ್ನ 3ರಂತೆ ಎಷ್ಟು ಸಮ ಗುಂಪುಗಳಾಗಿ ಮಾಡ್ಬೋದು? 12 ಗೋಲಿಗಳನ್ನ 3ರಂತೆ 3 ಹಂಚಿದ್ರೆ ಎಷ್ಟು ಸಮ ಗುಂಪುಗಳನ್ನಾಗಿ ಮಾಡಬಹುದು ಅಂತ ಕೇಳಿದ್ದಾರೆ. ಓಕೆ, ಇದಕ್ಕೆ ಸರಿಯಾದಂತ ಆಯ್ಕೆ ಯಾವುದು ಅನ್ನೋದನ್ನ ನೀವು ಇವಾಗ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಅದು ಮತ್ತೆ ಇದು ಎರಡನ್ನ ತಿಳಿಸ್ಬೇಕು. ಇನ್ನು 2ನೇ ಪ್ರಶ್ನೆ 40 ಬಾಲುಗಳನ್ನ 6ರಂತೆ ಸಮಗುಂಪು ಮಾಡಿದ ನಂತರ ಉಳಿಯುವ ಬಾಲುಗಳ ಸಂಖ್ಯೆ ಎಷ್ಟು? ನೋಡಿ, 40 ಬಾಲುಗಳನ್ನ 6ರಂತೆ ನಾವು ಸಮಗುಂಪನ್ನ ಮಾಡಿದಾಗ ನಮಗೆ ಉಳಿಯುವಂತ ಬಾಲುಗಳು ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟು ಉಳಿತವೆ ನೋಡಿ. ಇವಾಗ 40 ಬಾಲ್ ಇದೆ. ಎಷ್ಟಿದೆ? 40 ಬಾಲ್ ಇದೆ. ಅವುಗಳನ್ನ 6ರಂತೆ ನಾವು ಸಮಗುಂಪನ್ನ ಮಾಡಿದಾಗ ಉಳಿಯುವಂತದ್ದೆಷ್ಟು? ಥರ್ಟಿ 36 ಆದ್ಮೇಲೆ ಇನ್ನು ಎಷ್ಟು ಉಳಿಯುತ್ತೆ? ರಿಮೈನಿಂಗ್ ಎಷ್ಟು? 40ರಲ್ಲಿ, ಹೌದಲ್ವಾ? ಈಗ 40 ಬಾಲ್ ಇದೆ. ನಾವು ಅದನ್ನ 6 ಸಮ ಮಾಡಿದಾಗ 40 - 36 ನಮಗೆ ಎಷ್ಟು ಉಳಿಯುತ್ತೆ? ದಟ್ ಈಸ್ ಓನ್ಲಿ 4 ಉಳಿಯುತ್ತೆ. ಸೊ ಹಾಗಾಗಿ ಸರಿಯಾದಂತ ಆಯ್ಕೆ ಎಷ್ಟು? ದಟ್ ಈಸ್ 4. ಮೂರನೇ ಪ್ರಶ್ನೆ ಮನೋಜ್ ಬಳಿ 20 ಬಲೂನ್ಗಳಿದಾವೆ. 4 ಜನ ಗೆಳೆಯರಿಗೆ ಸಮಾನವಾಗಿ ಹಂಚಿದ್ರೆ ಪ್ರತಿಯೊಬ್ಬರಿಗೂ ಸಿಗುವಂತ ಬಲೂನ್ಗಳು ಎಷ್ಟು ಅಂತ ಕೇಳಿದ್ರೆ ನೋಡಿ, ಮನೋಜ್ ಹತ್ರ ಎಷ್ಟಿದೆ? 20 ಬಲೂನ್ ಇದಾವೆ. 4 ಜನ ಗೆಳೆಯರಿಗೆ ಅವನು ಸಮನಾಗಿ ಹಂಚಿದ್ರೆ ಎಷ್ಟೆಷ್ಟು ಹಂಚ್ತಾನೆ? ಅವನ 4 ಜನ 1 2 3 4 20 ಬಲೂನ್ಗಳಿದ್ರೆ ಒಬ್ಬೊಬ್ರಿಗೆ ಎಷ್ಟು ಕೊಡ್ತಾನ ಅವನು? 5 ಕೊಡ್ತಾನೆ, ಹೌದಲ್ವಾ? ಪ್ರತಿಯೊಬ್ಬರಿಗೂ ಸಿಗುವಂತ ಬಲೂನ್ಗಳು ಎಷ್ಟು? 5 ಸಿಗುತ್ತೆ. ಓಕೆ, ಇನ್ನು 4ನೇ ಪ್ರಶ್ನೆ 50 ಲೀಟರ್ ನೀರನ್ನ 10 ಲೀಟರ್ ನೀರಿನ 50 ಲೀಟರ್ ನೀರನ್ನ 10 ಲೀಟರ್ ನೀರಿನ ಸಾಮರ್ಥ್ಯವುಳ್ಳ ಎಷ್ಟು ಬಕೆಟ್ಗಳಿಗೆ ತುಂಬಿಸಬಹುದು? 50 ಲೀಟರ್ ನೀರಿದೆ. 10 ಲೀಟರ್ ನೀರಿನ ಸಾಮರ್ಥ್ಯ ಉಳ್ಳಂತಹ ಎಷ್ಟು ಬಕೆಟ್ಗಳಿಗೆ ತುಂಬಿಸಬಹುದು ಅಂತ ಹೇಳಿದ್ರೆ 5 ಬಕೆಟ್ಗೆ ತುಂಬಿಸಬಹುದು, ಹೌದಲ್ವಾ? ಸೊ ಸರಿಯಾದಂತ ಆಯ್ಕೆ ಯಾವುದು? ದಟ್ ಇಸ್ 5. ಇನ್ನು ಮುಂದಿನ ಟಾಪಿಕ್ ಬಂದು ಪೂರ್ಣ ಕಾಗದವನ್ನ ಮಡಚುವುದರ ಮೂಲಕ ಅರ್ಧ, ಕಾಲ್ಭಾಗ ಮತ್ತೆ ಮುಕ್ಕಾಲ್ ಭಾಗ ಈ ಒಂದು ಭಾಗಗಳನ್ನ ಗುರುತಿಸೋರು ಅಂತ ಇದೆ. ಈ ಕೆಳಗಿನ ಚಿತ್ರದಲ್ಲಿ ಅರ್ಧ ಭಾಗ ಸೂಚಿಸುವಂತ ಚಿತ್ರ ಯಾವುದು? ನೋಡಿ, ಇಲ್ಲಿ ಪೂರ್ಣ ಚಿತ್ರ ಇದು. ಇದರಲ್ಲಿ ಅರ್ಧ ಭಾಗ ಅಂದ್ರೆ ಯಾವುದು? ಇದು. ಸೊ ಸರಿಯಾದಂತ ಆಯ್ಕೆ ಆಪ್ಷನ್ ಎ.
ಈ ಕೆಳಗಿನ ಚೆಂಡುಗಳಲ್ಲಿ ಕಾಲು ಭಾಗದ ಚೆಂಡುಗಳನ್ನ ಮಕ್ಕಳಿಗೆ ನೀಡಿದ್ರೆ ಉಳಿಯುವಂತಹ ಚೆಂಡುಗಳು ಎಷ್ಟು ಅಂತ ಕೇಳಿದರೆ ಎಷ್ಟು ನೋಡಿ 1 2 3 4 5 6 6 3 18 ನೋಡಿ ಇದು 18 ಇದೆ ಇಲ್ಲಿ 2 ಇದೆ ಸೊ 18 + 2 20 ಆಗುತ್ತೆ ಓಕೆ ಉಳಿಯುವಂತ ಅಂದ್ರೆ ಇದರಲ್ಲಿ ಕಾಲ್ ಭಾಗ ನೋಡಿ ಅರ್ಧ ಭಾಗ ಅಂದ್ರೆ ಎಷ್ಟು 10 10ರಲ್ಲಿ ಮತ್ತೆ ಅರ್ಧ ಅಂದ್ರೆ ಎಷ್ಟು 10ರಲ್ಲಿ ಅರ್ಧ ಅಂದ್ರೆ 5 ಹಾಗಾದ್ರೆ 20ರಲ್ಲಿ 5 ಕಳೆದ್ರೆ ಇನ್ನೆಷ್ಟು 15 ಬಾಲ್ಗಳು ಮೂರನೇ ಪ್ರಶ್ನೆ ಒಂದು ಸಾಲಿನಲ್ಲಿ 12 ಮಕ್ಕಳು ನಿಂತಿದ್ದಾರೆ ಅದರಲ್ಲಿ ಮುಕ್ಕಾಲ್ ಭಾಗದಷ್ಟು ಹುಡುಗರು ಇದ್ದಾರೆ ಹುಡುಗಿಯರ ಸಂಖ್ಯೆ ಎಷ್ಟು 12 ಅಂತ ಹೇಳಿದಾಗ 12ರಲ್ಲಿ ಅರ್ಧ ಅಂದ್ರೆ ಎಷ್ಟು 6 6 3 9 9 ಜನ ಬರೀ ಹುಡುಗರೇ ಇದ್ರೆ ಇನ್ನು ಹುಡುಗಿಯರ ಸಂಖ್ಯೆ ಎಷ್ಟು 10 11 12 ಅಂದ್ರೆ ಎಷ್ಟು ಇನ್ನು 3 ಜನ ಮಾತ್ರ ಹುಡುಗಿಯರಿದ್ದಾರೆ ಓಕೆ ನಾಲ್ಕನೇ ಪ್ರಶ್ನೆ ಕೆಳಗಿನ ಚಿತ್ರದಲ್ಲಿ ಅರ್ಧಕ್ಕೆ ಬಣ್ಣ ಹಚ್ಚಬೇಕಾದ್ರೆ ಎಷ್ಟು ಭಾಗಗಳಿಗೆ ಬಣ್ಣ ಹಚ್ಚಬೇಕು ಇಲ್ಲಿ 4 ಭಾಗ ಕೊಟ್ಟಿದ್ದಾರೆ ಹೌದಲ್ವಾ ಸೊ ಎಷ್ಟು ಭಾಗಕ್ಕೆ ಹಚ್ಚಬೇಕು 2 ಭಾಗಕ್ಕೆ ಮಾತ್ರ ಹಚ್ಚಬೇಕು ಐದನೇ ಪ್ರಶ್ನೆ ಶೀಲಾಳ ಹತ್ತಿರ 20 ರೂಪಾಯಿ ಇದೆ ಆದ್ರೆ ರವಿಯ ಹತ್ತಿರ ಅವಳ ಹತ್ರ ಇರುವ ಹಣದ ಕಾಲ್ ಭಾಗದಷ್ಟು ಮಾತ್ರ ಇದೆ ಅಂದ್ರೆ 20 ರೂಪಾಯಿ ಇದೆ ಅಂತ ಅಂದ್ರೆ 20ರಲ್ಲಿ ಅರ್ಧ ಎಷ್ಟು 10 10ರಲ್ಲಿ ಅರ್ಧ ಎಷ್ಟು 5 ಅಂದ್ರೆ ಈಗ ರವಿ ಹತ್ರ ಇರೋದು ಬರೀ 5 ರೂಪಾಯಿ ಅಷ್ಟೇ ಹಾಗಾದ್ರೆ ರವಿಯ ಬಳಿ ಇರುವ ಹಣ ಎಷ್ಟು ಅಂತ ಕೇಳಿದರೆ ಆ ಕಾಲ್ ಭಾಗ ಯಾವುದು ಅಂತ ಕೇಳಿದರೆ ದಟ್ ಇಸ್ 5 ಹೌದಲ್ವಾ ಉತ್ತರ ಎಷ್ಟು ದಟ್ ಇಸ್ 5 ನಿಶಾಳು ಬೇಕರಿಯಿಂದ ತಂದ ಒಂದು ಕೇಕಿನಲ್ಲಿ ತನ್ನ ಇಬ್ಬರು ಸ್ನೇಹಿತರಿಗೆ ತಲಾ ಕಾಲು ಭಾಗವನ್ನ ನೀಡಿ ಇನ್ನುಳಿದ ಕೇಕನ್ನ ತನ್ನ ಬಳಿ ಇರಿಸಿಕೊಂಡಿದ್ದಾಳೆ ಹಾಗಾದ್ರೆ ನಿಶಾಳ ಬಳಿ ಇರುವಂತಹ ಕೇಕನ್ನ ಭಿನ್ನ ರಾಶಿಯಲ್ಲಿ ತಿಳಿಸಿದಾಗ ಅಂದ್ರೆ ಅವಳ ಹತ್ರ ಕಾಲು ಭಾಗವನ್ನ ನೀಡಿ ಇನ್ನುಳಿದ ಕೇಕನ್ನ ತನ್ನ ಬಳಿ ಉಳಿಸ್ಕೊಂಡಿದ್ದಾರೆ ಹಾಗಾದ್ರೆ ಅವಳು ಹತ್ರ ಇರುವಂತ ಕೇಕನ್ನ ನಾವು ಭಿನ್ನ ರಾಶಿಯಲ್ಲಿ ಬರೆದಾಗ ಎಷ್ಟು ಅಂದ್ರೆ ಅರ್ಧ ಇದೆ ಅವಳು ಕಾಲ್ ಭಾಗ ಒಂದು ಕೇಕಲ್ಲಿ ಕಾಲ್ ಭಾಗ ಅಂದ್ರೆ ಅರ್ಧ ಅವಳ ಫ್ರೆಂಡ್ಸಿಗೆ ಕೊಟ್ಟಂಗಾಯ್ತು ಇನ್ ಅರ್ಧ ಅವಳ ಹತ್ರ ಇದೆ ಓಕೆ ಸೊ ಅದನ್ನ ಯಾವ ರೀತಿ ನಾವು ಇಂಡಿಕೇಟ್ ಮಾಡ್ಬೋದು ದಟ್ ಈಸ್ 1/2 ಓಕೆ 1/2 ಏಳನೇ ಪ್ರಶ್ನೆ ಒಂದು ಪೂರ್ಣದಲ್ಲಿ ಡ್ಯಾಶ್ ಕಾಲು ಭಾಗಗಳು ಇರ್ತವೆ ಅಂದ್ರೆ ಒಂದು ಪೂರ್ಣ ಭಾಗದಲ್ಲಿ ಈಗ ನೋಡಿ ಇದು ಒಂದು ಪೂರ್ಣ ಭಾಗ ಅಂತ ಅನ್ಕೊಂಡ್ರೆ ಈಗ ಕಾಲು ಭಾಗಗಳು ಎಷ್ಟಿರ್ತವೆ ಅಂತ ಎಷ್ಟು ಕಾಲ್ ಭಾಗಗಳು ಇರ್ತವೆ 1 2 3 4 ಎಷ್ಟಿರ್ತವೆ 4 ಹೌದಲ್ವಾ ಸೊ ಇದಿಷ್ಟು ನಾಲ್ಕನೇ ಭಾಗದ ವಿಡಿಯೋ ಆಗಿತ್ತು ನಾಲ್ಕನೇ ಭಾಗದ ವಿಡಿಯೋ ಆಗಿತ್ತು ಮುಂದಿನ ಒಂದು ವಿಡಿಯೋನಲ್ಲಿ ನಾವು 21ನೇ ಅಧ್ಯಾಯದಿಂದ ನೋಡ್ತಾ ಹೋಗೋಣ ಓಕೆ